ಅವ್ರಿಗೆ ಒಂದು ಲೀಟ್ರ್ ಖಬರ್ ಐತೆನ ಅವರಿಗೆ ಗಂಡ ಹೆಂಡತಿ ಬಂದ್ರು ಇದನ್ನ ರಿಸೆಪ್ಷನ್ ಇಟ್ಕೊಂಡಿವ ಅಂದ್ರು ಹೇಳಿದ್ರು ಓಡ್ ಹೋದ್ರು ಅವ್ ಏನೋ ಕಾರ್ಡ್ ಮಾಡ್ಸ್ಯಾರಂತ ಅದನ್ನ ಕೊಟ್ರನ ಅದನ್ನ ಹೊರಗನೇರು ಕೊಡ್ಬೇಕು ಕಾರ್ಡ್ ಪಾಡು ನಾವು ಮನೆಯವ್ರಿಗೆ ಯಾಕೆ ಕೊಡ್ಬೇಕು ಅಲ್ಲ ನಾವು ಮನೆಯವ್ರಾಗೆ ಹಿಂಗತಿ ಮಾತಾಡಿದ್ರೆ ಹೆಂಗ ಆ ಮನಿ ಹೆಣ್ಮಗಳದಿನ್ರಿ ನಾನು ನೋಡ್ ಭೀಮಿ ಯಾವಾಗ್ಲೂ ಸಂತನ ಮಾಡ್ಕೋಬಾರ್ದು ಸಂತನ ಮಾಡ್ಕೊಂಡ್ರ ಮನುಷ್ಯ ಸಣ್ಣವಾಗೆ ಹೋಗ್ತಾನ ಏನೋ ಒಂದು ಮನಸ್ಸಿನಾಗ ಇಟ್ಕೊಂಡು ಹಿಂಗತಿ ಮಾತಾಡಕ್ ಹೋಗ್ಬೇಡ ಪಾಪ ಮುಂದ ಅವು ಕಾರ್ಡ್ ಕೊಡೋದಿತ್ತು ಅದಕ್ಕೆ ಹೋಗ್ಯಾರ ಬಿಡು ಏನ ಇದನ್ನ ಮಾಡ್ತೀಯಲ್ಲ ನೀನು ನಿಮ್ ತಂಗಿ ಮಾತು ಕೇಳಿದೆ ಅಂದ್ರೆ ನೋಡ್ಲಿ ಹಳ್ಳ ಏನೋ ಹಿಡಿತೀನಿ ನೀನು ನಿಮ್ ತಂಗಿ ಸುತ್ತಿರಿ ಹೊಟ್ಟೆ ಇಲ್ಲ ಆಕಿ ಯಾರ ಮನೆಗೆ ಹೋಗ್ತಾಳ ಅವ್ರ ಮನೆಗೆ ಸುದ್ದಿ ಮಾಡೇ ಬರ್ತಾಳ ಆಕಿ ಬರೀ ಕತಂತ್ರ ಹಚ್ಚೋದಾಗ ಎಕ್ಸ್ಪರ್ಟ್ ಅದ ನಿಮ್ ತಂಗಿ ಏನಾತ ಎದಕ್ಕೆ ಬಾಯ್ ಮಾಡಕತ್ತಾರ ಅಪ್ಪ ಅವ್ವ ಬಂದಿದ್ರು ಅವರು ಭಾಳ ತನ ನಿಂದಿರ್ಲಿಲ್ಲ ಹಂಗ ಬಂದು ಹಿಂಗ ವಿನಾಯಕ ಲಗ್ನ ಆಗ್ಯಾನಲ್ಲ ಅದು ರಿಸೆಪ್ಷನ್ ಇಟ್ಕೊಂತಾರಂತ ಅದನ್ನ ಹೇಳಿ ಹೋದ್ರು ಅತ್ತೆಯಾರ ಇಟ್ಟು ಬಂದತಿ ಒಂದಿಟ್ಟು ಕುಂದಿರ್ಲಿಲ್ಲ ಏನಿಲ್ಲ ಹಂಗ ಬಂದು ಹಂಗ ಹೋದ್ರ ಅಂತೆ ಅಯ್ಯೋ ಇಟಕ್ಕ ನಾ ಏನೋ ಮಾಡಿದ್ದೀನಿ ಬಾ ಇಲ್ಲ ಆಕಿನ ಬರೋಬ್ಬರಿ ನಾವು ಹಿಂಗತಿ ಇದ್ದಲ್ಲಿನ ನಮಗೆ ಮರ್ಯಾದೆ ಕೊಡಂಗಿಲ್ಲ ಯಾರು ನಿಮ್ ತಂಗಿ ಹಂಗತಿ ಇದ್ದಲ್ಲಿ ನಾ ಅಂದಲ್ಲಿನ ಆಕಿಗೆ ರಾಜ ಮರ್ಯಾದೆ ಸಿಕ್ಕೈತಿ ನೋಡ್ ಭೀಮಿ ಭಾಳ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ BP ಶುಗರು ಎಲ್ಲ ಬರ್ತಾವ ನೋಡು BP ಶುಗರ್ ಬಂತಂದ್ರೆ ಮುಗಿದು ಹೋತ್ ಆದಷ್ಟು ಮನುಷ್ಯ ಆರಾಮಾಗಿರ್ಬೇಕು ಆರಾಮಾಗಿದ್ದಿ ನಿನ್ನ ಆರೋಗ್ಯ ಚಂದ ಇರ್ತತಿ ಅವ್ರು ಹೇಳಿದ್ದು ಇವ್ರು ಮಾತಾಡಿದ್ದು ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ತಲೆಯಾಗ ಹಾಕೊಂಡು ಅದನ್ನ ತಲೆಯಾಗ ಕಿಚಡಿ ಮಾಡಿ ಅದನ್ನ ರಾಮಾರೇಗಡಿ ಎಬಿಸಿ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಪಿಸ್ ಪಸ್ ಮಾಡ್ಕೊಂಡು ಅವು ವಯಸ್ಸಾಗಿಂದ BP ಶುಗರ್ ಅವು ಎಲ್ಲ ಬರೆಸ್ಕೊಳೋದು ಎದಕ್ಕೆ ಬೇಕಲೇ ಏನಾರ ಒಂದು ಅಂದ್ರ ಅದಕ್ಕೆ 108 ಸೆರ್ಬಿ ಸುತ್ತಿ ಬಾಯಿ ಮುಚ್ಚಿಸ್ಬಿಡ್ತೀರಿ ನಂದು ಯವ್ವ ಅಪ್ಪ ಅನ್ನೋದು ಕರೆ ಐತ್ವಿ ಆರಾಮಾಗಿರ್ವಿ ಯವ್ವ ಯಾಕೆ ಟೆನ್ಷನ್ ತೊಗೊಂತಿ ಇಲ್ಲ ಅವ್ರು ಹೆಂಗೆ ಮಾಡ್ಯಾರಲ್ಲ ಗಂಡ ಹೆಂಡತಿ ನಮಗೆ ಹೆಂಗೆ ಹೇಳೋಗ್ಯಾರಲ್ಲ ಹಂಗೆ ಮಾಡ್ತೀನಿ ನಾನು ನಮ್ಮ ರಾಧಾಕನ ಲಗ್ನ ಇನ್ನೇನು ಕಾಲಾಗ ಐತಿ ನಾನು ಹಂಗೆ ಹೋಗಿ ಕೊಟ್ಟು ಬರ್ತೀನಿ ಅವ್ರಿಗೆ ಲಗ್ನ ಪತ್ರನ ಸರಿ ಹಂಗ ಮಾಡು ಸ್ಟೇಷನ್ನಿಂದ ಕಾಲ್ ಮಾಡಕತ್ತಾರ ಲೇ ನಿನ್ನ ಸೊಸಿಗೆ ಅಲ್ಲಿ ಸ್ಟೇಷನ್ಗಿದ್ದ ಫೋನ್ ಹಚ್ಚಾರ ಒಂದಿಟ್ಟು ಸುಮ್ಮನೆ ಇರು ಮತ್ತು ನಮ್ಮನಿ ಯಕ್ಷಗಾನ ಅವರು ಕೇಳೋದು ಬೇಡ ಒಂದಿಟ್ಟು ಸುಮ್ಮನೆ ಇರು ಹಲೋ ಹೇಳ್ರಿ ಯಾವಾಗ ಏನಾಯ್ತು ಅವ್ರು ಚೆನ್ನಾಗಿದ್ದಾರೆ ಹೌದಿಲ್ಲ ಸ್ಪಾಟ್ ಔಟಾ ಓ ಮೈ ಗಾಡ್ ನಾ ಬರ್ತೀನಿ ಓಕೆ ಓಕೆ ಬರ್ತೀನಿ ಯಾಕೆ ವಿದ್ಯಾ ಏನಾಯ್ತು ಯಾರಿಗೇನಾಯ್ತು ವಿದ್ಯಾ ಏನಾಯ್ತು ಅದು ಮಾಮಾರ ಯಾಕೆ ಏನಾಯ್ತು ಯಾರಿಗೇನಾಯ್ತು ಹಿಂಗಾರ ಬಡದಾರ ಗತೆ ನಿಂತು ಬಿಟ್ಟೆ ಅಂದ್ರೆ ನಾವು ಏನು ತಿಳ್ಕೊಬೇಕು ಯಾರಿಗೇನಾಯ್ತು ಏನು ಹೇಳು ಬಾಯ್ ಐತಿಲ್ಲ ಅದು ಏನು ಹೇಳು ಅದು ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅದು ರಾಧಾ ಯವ್ವ ನಮ್ಮ ರಾಧಕ್ಕ ಏನಾತ ಯವ್ವ ರಾಧಾಗ ಏನಾತವ ನಮ್ಮ ರಾಧಾಗ ಏನೂ ಆಗಿಲ್ರಿ ಆದ್ರ ರಾಧಾ ಮದುವೆ ಆಗೋ ಹುಡುಗ ಇದ್ನಲ್ರಿ ಮಹಾಂತೇಶ ಅವ್ರಿಗೆ ಆಕ್ಸಿಡೆಂಟ್ ಆಗೈತಂತ್ರಿ ಕರೆ ಹೇಳಿದ್ದೆ ನಗಚಾಟಿಕೆ ಮಾಡಕತ್ತಿಲ್ಲ ಅದಿಲ್ಲ ಏನಾಗೈತಿ ಕರೆ ಹೇಳ ಅತ್ತಿ ನೀವು ಒಂದಿಟ್ಟು ಸಮಾಧಾನ ಮಾಡ್ಕೊಳ್ರಿ ಏನಾಗೈತಿ ಹೇಳ ಕಾಲಾಗ ಲಗ್ನ ಐತಲ್ಲ ಯವ್ವ ಏನಾಗೈತಿ ನನ್ನ ಅಳಿಯಾಗಿ ಏನಾಯ್ತು ಅದು ಬೆಳಗ್ಗೆ ಡ್ಯೂಟಿ ಬರಾಕತ್ತಿದ್ರಂತ ಜೀಪ್ನ್ಯಾಗ ಮುಂದೆ ಲಾರಿ ಬಂದು ಹೊಡೆದು ಬಿಡ್ತಂತ ಹಿಂಗಾಗಿ ಸ್ಪಾಟ್ ಔಟ್ ಅಂತ್ರಿ ಹಂಗಂದ್ರೆ ಆಕ್ಸಿಡೆಂಟ್ ಆಗೋಣ ಅಲ್ಲೇ ತೀರ್ಕೊಂಡ್ರಂತ್ರಿ ಅಯ್ಯವ್ವ ಎಂಥದ್ದು ಬಂತ್ರಿ ನನ್ನ ಮಗಳಿಗೆ ಏನಾಕಿ ಜೀವನ ಚಂದ ಆಗಕತ್ತತಿ ಅಂತೇಳಿ ಖುಷಿಯಿಂದ ಇದ್ನಲ್ರಿ ಯವ್ವ ಹೆಂಗಾತ್ರಿ ನನ್ನ ಮಗಳು ಬಾಳೆವು ಆ ಶೆಟ್ಟಿಗೆ ನನ್ನ ಮಗಳು ಹಣೆ ಬರ್ದಾಗ ಎಂಥದ್ದು ಬರ್ದಿದ್ದಾಳೆ ಯವ್ವ ಈಗ ರಾಧಕ್ಕ ಮನೆಗೆ ಬಂದ್ಲಂದ್ರೆ ಏನಂತ ಹೇಳೋದಕ್ಕೀಗೆ ಅಯ್ಯೋ ದೇವ್ರಿ ಎಂತಾದ್ ಮಾಡಿಟ್ಟೆ ಯವ್ವ ನನ್ನ ಮಗಳು ಬಾಳವ ಮಾತಲ್ರೇ ಯವ್ವ ಅತ್ತಿ ಸಮಾಧಾನ ಮಾಡ್ಕೊರಿ ಏನಂತ ಸಮಾಧಾನ ಮಾಡ್ಕೋದ್ರಿ ಯವ್ವ ನನ್ನ ಮಗಳು ಬಂದ್ರ ಏನಂತ ಹೇಳೇ ಯವ್ವ ನಾನು ಮತ್ತೇನೋ ಒಂದು ಹೊಸ ನಾಟಕ ಚಲೋ ಆಗೈತಲ್ಲ ಮನ್ಯಾಗ ಯವ್ವ ಏನಾತ್ವೇ ಎದಕ್ಕಾಗತ್ತಿ ಅತ್ತಿಯರ ನೀವು ಸಮಾಧಾನ ಮಾಡ್ಕೊರಿ ಆಕೆ ಇದ್ರಿಗೆ ಹಂಗತಿ ಆತ್ರಿ ಅಂದ್ರೆ ಆಕೆಗೆ ಒಂದಿಟ್ಟು ಸಮಾಧಾನ ಮಾಡಿ ಹೇಳೋಣಂತ ಈಗ ದಡಗ್ನ ಹೇಳೋದು ಬೇಡ ಸಮಾಧಾನ ಮಾಡ್ಕೊರಿ ಏನಿಲ್ಲ ನಿಮ್ಮ ಒಂದು ನಿಂಗೆ ಗೊತ್ತೇ ಇಲ್ಲ ನವ ಹಂಗಾಗಿ ಏನವ ನಿಮ್ಗೆ ಅತಿ ಮನೆಗೆ ಹೋಗಿದ್ದಲ್ಲ ಅವ್ರ ಮನೆಗೆ ಬಿಟ್ರೆ ಆರಾಮದಾರ ಆರಾಮದಾರ ಅಪ್ಪಾಜಿ ಅದು ಎಲ್ಲರ ಮಕ್ಕ ಯಾಕೆ ಸಪ್ಪೈತಿ ನಿಮ್ದು ಯಾಕೆ ಜಳ ಮಾಡ್ಕೊಂಡ್ರೇನು ಮತ್ತೆ ಹಂಗೇನಿಲ್ಲ ಅಣ್ಣ ನಾ ಏನೋ ಒಂದು ತೊಗೊಂಡಿನಿ ನಿನಗೆ ಮತ್ತು ಅವರಿಗೆ ಏನೋ ಒಂದು ತೊಗೊಂಡಿನಿ ವಿದ್ಯೆ ನನಗೆ ನಿನಗೆ ನಮ್ಮ ಮದುವೆಯಾಗ ಸೇಮ್ ಗೌನ್ ಇರ್ಲಿ ಅಂತೇಳಿ ಗೌನ್ ತೊಗೊಂಡಿನ್ಲಿ ಅಯ್ಯೋ ನನ್ನ ತಲೆಗೆ ಎಷ್ಟು ನೋಡು ಎಂತಾಕಿದ್ದೀನಿ ನಾನು ವಿದ್ಯೆ ಅನ್ಬಾರ್ದಲ್ಲ ವಿದ್ಯಾವೈನಿ ಅಣ್ಣ ಈ ವಾಚ್ ನೋಡ
ಇಬ್ರಿಗೂ ಸೇಮ್ ತೊಗೊಂಡಿನಿ, ಆದ್ರೆ ಒಂದು ಸ್ವಲ್ಪ ಕಲರ್ ಅಷ್ಟ ಡಿಫ್ರೆನ್ಸ್ ಐತಿ. ನಮ್ಮ ಮನೆಯವ್ರಿಗೆ ಇದನ್ನು ತೊಗೊಂಡಿನಿ, ಇದು ನಿನಗೆ. ಅಯ್ಯೋ ಶಿವನ, ಹೆಂಗಿರೋದಪ್ಪ ಈಕಿಗೆ. ವಿದ್ಯಾ ಹೆಂಗದಾವ್ಲಿ ಇವು? ಹಾಂ ಚಂದ ಅದಾವ. ನಾನು ನೀ ಸುಮ್ಮನೆ ನಿಂತಿಯಲ್ಲ, ಚಂದ ಅದಾವಿಲ್ಲ? ಹ್ಞೂ ಚಂದ ಅದಾವ. ಇದೇನು ಆಡ್ಸಾಡ್ತಿದ್ದ, ಇದು ಸುಮ್ಮನೆ ಹ್ಞೂ ಅಂತ ಗೋನ್ ಹಾಕಿದ. ಈಗ ಯಾವ ಏನಾರ ಕಿರಿಕ್ ಮಾಡಿರ್ಬೇಕು, ಅಂದಲ್ಲೇನ ಗಪ್ ಚುಪ್ಪದ ನನ್ನ. ಎಲ್ಲಿ ಬಿಡು, ಗೌನ್ ಅಂತ ತೋರಿಸ್ತೀನಿ ನೋಡಿಲ್ಲೇ ಗೌನು. ಯಾವ ಹೆಂಗೈತಿ? ಆದ್ರೆ ಬೈಬೇಡ್ಬೇ, ಬಗಲಿಲ್ಲ ಹಂಗಾತು ಹಿಂಗಾತು ಅನ್ನಕ್ಕೆ ಹೋಗ್ಬೇಡ ನೀನು. ವಿದ್ಯೆ ಚಂದ ಐತಿಲ್ಲ? ನನಗೆ ನಿನಗೆ ಸೇಮ್ ತೊಗೊಂಡೀನಿ. ನೀನು ನೋಡಿಲ್ಲ ಹಳ್ಳಿ ಗುಗ್ಗುಗತೆ ನಾ ಹಾಕೊಳಂಗಿಲ್ಲ ಪಾಕೊಳಂಗಿಲ್ಲ ಅನ್ನೋಂಗಿಲ್ಲ. ನನ್ನ ಮದುವೆ ನೀ ಹಾಕೋಣ ಬೇಕು. ನನಗೆ ನಿನಗೆ ಸೇಮ್ ತೊಗೊಂಡಿನ. ಹಾಕೊಂತಿಲ್ಲ, ಸುಮ್ಮನೆ ನಿಂತಿಯಲ್ಲ. ಹೆಂಗೈತಿ ಒಬ್ರು ಹೇಳವಲ್ರಿ. ಹಾಂ ಚಂದ ಐತಿ. ಅಪ್ಪಾಜಿ ಗೌನ್ ಚಂದ ಕಾಣ್ತೈತಿಲ್ರಿ? ಅವ್ವ ಬೈತಾ ಮತ್ತ ಬಗ್ಲಿಲ್ಲ ಅದ ಇಲ್ಲ ಅಂತ ನೀವ ಹೇಳ್ಬೇಕ್ರಿ ಅಪ್ಪಾಜಿ. ಚಂದ ಆಗತ್ತಿಲ್ರಿ? ಹಾಂ ಭಾಳ ಚಂದ ಆಗತ್ತವ ನಿಮ್ಗೆ. ಅಪ್ಪ ದೇವ್ರಿ, ನಮ್ಮ ತಂಗಿ ಜೀವನದಾಗ ಯಾಕೆ ಇಂಥ ಆಟ ಆಡಿದೆಪ್ಪ? ಹಾಂ ಕರೆ ಅಂದ್ರೆ ಯಾಕೆ ಹಿಂಗತಿ ಮಾಡಿದಿ? ಎಂಥ ದುರ್ವಿಧಿಯಲ್ಲ. ಆಕೆ ಆಸೆ ಪಟ್ಟಂಗೆ ಆಕೆ ಮದುವೆ ಆಗಕತ್ತಿತ್ತು. ಯಾಕೆ ಹಿಂಗತಿ ಮಾಡಿದ್ನ ನಾ ದೇವ್ರು? ಈಕೆಗೆ ಹೆಂಗತಿ ಹೇಳಬೇಕು? ನಾ ಆ ವಿಷಯ ಹೇಳಿದ್ನಂದ್ರೆ ತಡ್ಕೊಳೋ ಶಕ್ತಿ ಐತೆ ಆಕೆಗೆ. ವಿದ್ಯಾ, ಅದು ನಮ್ಮ ಮನೆಯವರಿಗೆ ಕಾಲ್ ಮಾಡಿದ್ನ್ಯಾ, ಅವರ ಸೆಲೆಕ್ಟ್ ಮಾಡ್ಯಾರ ನೋಡಿದನ್ ಗೌನ್. ಯಾವ ಮಾಡಿದ್ದೆ? ನಿನ್ನೆ ಶಾಪಿಂಗ್ ಹೋಗಿದ್ವಾ ನಾನು ರೇಖಾ. ಆವಾಗ ಕಾಲ್ ಮಾಡಿದ್ದೆ ಇವರಿಗೆ, ಯಾವ ಗೌನ್ ತೊಗೊಳ್ರಿ ಅಂತಂದೆ. ಅವರು ಇದನ್ನೇ ಇಷ್ಟಪಟ್ಟು ಹೇಳಿದ್ರು. ಆಮೇಲೆ ವಾಚ್ ಅಂಕರು ತೋರಿಸ್ಲಿಲ್ಲ, ಯಾಕಂದ್ರೆ ಫೆಬ್ರವರಿ 14th ಅವರಿಗೆ ಗಿಫ್ಟ್ ಕೊಡ್ಬೇಕಂತ ಹೇಳಿ ಹಂಗೆ ತೆಗೆದಿಟ್ಟೀನಿ. ಹಂಗೆ ಅನ್ನಗೆ ವಾಚ್ ತೊಗೋಬೇಕನ್ನಿಸ್ತೆ, ಅದಕ್ಕೆ ವಾಚ್ ತೊಗೊಂಡೆ. ಹಂಗೆ ಅವ್ರಿಗೆ ಒಂದು ಟಿ ಶರ್ಟ್ ತೊಗೊಂಡೀನಿ, ತೋರಿಸ್ತೀನಿ ಅಂತ ನಿನಗೆ. ವಿದ್ಯಾ ನೀ ಏನು ತೊಗೊಂಡಿ ಫೆಬ್ರವರಿ 15th ಅನ್ನಗೆ? ಏ ಗುಗ್ಗು, ನೀನು ಆಕಿನ ಆಗಿ ನಾನು ಅವನ ಅದನ. ನಿಮ್ಮ ಇನ್ನು ಯಾಕೆ ಅದ ಬದುಕ್ತಿರೇನು? ನಿನಗೇನು ಗೊತ್ತಾಗಂಗಿಲ್ಲ ನೋಡ್ಲಿ ವಿದ್ಯಾ. ಇಬ್ರು ಹೋಗ್ರಿ, ಇಬ್ರು ಏನಾರು ಗಿಫ್ಟ್ ತೊಗೊಂಬರ್ರಿ. ಬರೀ ಹಳ್ಳಿ ಗುಗ್ಗುಗತ್ತೆ ಇರಬೇಡ್ರಿ. ಅಯ್ಯ ನಮ್ಮ ಅಕ್ಕ ಏನಾತ ಯಾವ ಕತಿ? ಅಯ್ಯ ದೇವ್ರ, ಅಯ್ಯ ನನ್ನ ಮಗಳ, ನಿನ್ನ ಪರಿಸ್ಥಿತಿ ಏನಾತ ನನ್ನವ್ವ? ಈಕೆ ಕತ್ಕೊಂತ ಬರಕತ್ತಾಳ ಚಿಗವ? ಮತ್ತೇನು ಪಾದ್ಯತ ಮಾಡಕತ್ಲೇನ? ಎದಕ್ಕೆ ಆಗತ್ತೀವಿ? ಅಯ್ಯ ಶಿವನ, ನಿನಗೇನು ಗೊತ್ತಿಲ್ಲ ನನ್ನ ಮಗಳ. ಅತಿ ಸುಮ್ಮನಿರು, ಸುಮ್ಮನಿರು ಅತಿ. ಯವ್ವ, ನಮ್ಮಮ್ಮ ಅಂತಿ ತೀರ್ಕೊಂಡಂತಲ್ಲ ಯವ್ವ, ಆಕ್ಸಿಡೆಂಟ್ನಾಗ. ಇದನ್ನ ನಿನಗೆ ಯಾರು ಹೇಳಿದ್ರತಿ? ನಮ್ಮ ರಮೇಶ ಹೇಳ್ತೆ ಯವ್ವ. ಮುಂಜಾನೆ ಅದು ಅವ ದಾರ್ಯಾಗಿ ಅದಕ್ಕೆ ಹೊಂಟಿದ್ನಂತೆ ಯವ್ವ, ಅವ್ನ ಕಣ್ಣು ಎದುರಿಗೆ ಆತಂತ. ಇವನ ಕಣ್ಣಾರೆ ನೋಡ್ಯಾನ. ನನಗೆ ಹೇಳಿದ್ನೆ ಯವ್ವ, ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ದಡಗ್ನ ಓಡಿ ಬಂದೆ ಯವ್ವ ನಾನು. ಅತ್ತಿ ಸುಮ್ಮನೆ ಇರು, ಸುಮ್ಮನೆ ಇರ ಯವ್ವ. ಏನು ಸುಮ್ಮನೆ ಇರು, ಸುಮ್ಮನೆ ಇರು. ಯಾಕ ಸಮಾಧಾನ ಮಾಡ್ಕೊರ ಯವ್ವ. ಏನು ಬಂತ ಯವ್ವ ಯಾಕ? ಇರೋದೊಂದು ಮಗಳ ಲಗ್ನ ಧೂಮ್ಧಾಮಾಗಿ ಮಾಡ್ಬೇಕಂತ ಮಾಡಿದ್ವಲ್ಲ ಯಾಕ? ಆ ವಿನಾಯಕನ ಹೆಂಡತಿ ಕಾಲ್ಗುನ ಒಟ್ಟು ಚಲೋ ಇಲ್ಲವ ಯಾಕ? ಆ ಹುಡುಗಿ ಬಂದಿಂದ ಹಿಂಗತಿ ಆತವ ಯಾಕ? ನಮ್ಮ ಮಗಳ ಬಾಯ ಹೆಂಗ್ರೆ ಯಾಕ? ಚಿಗವ ಏನು ಹೇಳಕತ್ತಾಳ? ಎದಕ್ಕರ ಹೊತ್ಕೊಂಡು ಏನೇನಾರ ಹೇಳ್ತಾಳ ಈಕೆ. ಅಣ್ಣ ಏನು ಯಾರಿಗೇನಂತ ಏನು ಒಂದು ತಿಳಿಯವಲ್ದಪ್ಪ ನನಗೆ. ಅಯ್ಯ ನನ್ನ ಮಗಳ, ಅಯ್ಯ ದೇವ್ರ, ಹಿಂಗತಿ ಆಗ್ಬಾರ್ದಿತ್ತವ್ವ ನಿನ್ನ ಜೀವನದಾಗ. ನನ್ನ ಜೀವನಕ್ಕೆ ಏನಾಗೈತಿ ಬೇ? ಅಯ್ಯ ಯವ್ವ, ನಿನಗಿನ್ನೂ ಗೊತ್ತಿಲ್ಲ ಅನಿಸ್ತದ ನನ್ನ ಮಗಳ. ಯವ್ವ, ನಿನ್ನ ಲಗ್ನ ಆಗೋ ಹುಡುಗಿಗೆ ಆಕ್ಸಿಡೆಂಟ್ ಆಗಿ ಅಲ್ಲೇ ಸತ್ತಾನ ಯವ್ವ. ಯಾರಿಗೆ ಹೇಳೋಣ ಯವ್ವ? ಅಯ್ಯೋ ದೇವ್ರ, ಈ ವಿಷಯ ಕೇಳೋಣ ಅದೇನ ಜಲ್ ಅಂತ ಯವ್ವ. ಯಾದ್ನೆ ಬಿದ್ನೆ ಅಂತ ಓಡ್ಕೊಂತ ಬಂದೆ ಯವ್ವ ನಾನು. ಚಿಗವ, ನೀ ಯಾವಾಗ್ಲೂ ಹಿಂಗ ಮಾಡ್ತಿ. ನೀ ಏನು ಮಾತಾಡಕತ್ತಿ ಅನ್ನೋದು ನಿನಗರ ಗೊತ್ತೈತಿಲ್ಲ. ನೀ ಏನು ಮಾತಾಡಕತ್ತಿ? ಏನು ನಿಂದೇನು ಬಾಯ್ ಐತೆ ಮತ್ತೇನಾರ ಐತಿ? ಅಯ್ಯೋ ನನ್ನ ಮಗಳ, ನಾ ಯಾಕೆ ಸುಳ್ಳು ಹೇಳ ಯವ್ವ? ಕರೆನೇ ಹೇಳಕತ್ತೀನ್ರಿ ಯವ್ವ. ಕೇಳ್ಬೇಕಂದ್ರೆ ನಾ ಯಾಕೆ ಸುಳ್ಳು ಹೇಳಿ? ನಿಮ್ಮ ಅವನಿಗೆ ಕೇಳಿ, ನಿಮ್ಮ ಅಪ್ಪನಿಗೆ ಕೇಳು, ವಿದ್ಯಾ ಅವನಿಗೆ ಕೇಳ್ಬೇಕಂದ್ರ. ರಾಧಾ ಸಮಾಧಾನ ಮಾಡ್ಕೊ. ವಿದ್ಯೆ ಚಿಗವ ಏನು ಹೇಳಕತ್ತಾಳ? ಆಕಿ ಹೇಳಕತ್ತಿದ್ದು ನೀವು ಒಂದು ಸ್ವಲ್ಪ ಧೈರ್ಯ ತಗೊಳ್ಳಿ. ವಿದ್ಯೆ ಕರೆ ಹೇಳು, ನನಗೆ ಜೀವನ ನಿಂತಂಗೆ ಆಗುತ್ತತಿ, ಕರೆ ಹೇಳು. ಅದು ಅತ್ತಿ ಇಷ್ಟೊತ್ತನ ಹೇಳಿದ್ಲಲ್ಲ, ಅದೆಲ್ಲ ಕರೆಯಲೆ. ನೀವೆಲ್ಲ ಸುಳ್ಳು ಆಗತ್ತೀರ ವಿದ್ಯೆ. ನೀನು ಅರ್ಜೆಂಟ್ಗೆ ಮಾಡಕತ್ತಿಲ್ಲೋದಿಲ್ಲ, ಕರೆ ಹೇಳೋ ವಿದ್ಯೆ. ಸಮಾಧಾನ ಮಾಡ್ಕೊಲೆ. ನಾ ಯಾಕೆ ಸುಳ್ಳು ಹೇಳಿ? ನನಗೂ ಈಗ ವಿಷಯ ಗೊತ್ತಾತ ಯವ್ವ. ನನ್ನ ಮಗಳ ದುರ್ವಿಧಿ ನಿನ್ನ ಬಾಳ್ಯಾಗ ಆಟ ಆಡ್ತೇಯವ್ವ. ರಾಧಾ ಸಮಾಧಾನ ಮಾಡ್ಕೊ. ಕರೆ ಹೇಳ್ರಿ, ಅವ್ರಿಗೆ ಏನಾಗೈತಿ? ಅಲ್ಲೋ, ಮುಂಜಾನೆ ಎದ್ದು ಡ್ಯೂಟಿ ಬರಾಕತ್ತಿದ್ರಂತ, ಲಾರಿ ಬಂದು ಅವ್ರ ಜೀಪಿಗೆ ಹೊಡೆದು ಬಿಡ್ತಂತ, ಸ್ಪಾಟ್ ಔಟ್ ಅಂತಲೇ.
ರಾಧಾ ಏನಾತ್ ನಿನಗ? ರಾಧಾ ಅಯ್ಯೋ ದೇವ್ರ ಏನಾತ್ ನೋಡ್ರಿ ಯಪ್ಪ, ನನ್ನ ಮಗಳು ಹಾಳನ ಬಿತ್ತಲ್ಲ ಯಪ್ಪ ವಿಜಯ್ ಕೇಳಿ. ಶಿವನ ಏನಾತ್ ನೋಡ್ರಿ ಯವ್ವ ನನ್ನ ಮಗಳಿಗೆ. ಅತ್ತಿ ನಾನು ನಿನಗೆ ಅದಕ್ಕೆ ಪಡ್ಕೊಂಡೆ. ನಾವು ವಿಷಯ ಗೊತ್ತಿದ್ರು ಆಕೆಗೆ ಏನೂ ಹೇಳಿದ್ದಿಲ್ಲ ಗೊತ್ತನ, ನೀ ದಡಕನ ಬಂದು ಹೇಳ್ಬಿಟ್ಟಿ. ಅಯ್ಯ ಅದನ್ನ ಎಷ್ಟು ದಿನ ಮುಚ್ಚಿಟ್ಕೊಳಕ್ಕಾಗತ್ತಾ? ಆಕೆಗೆ ಯಾವಾಗಿದ್ರು ಗೊತ್ತಾಗಬೇಕಿತ್ತು, ಹೌದಿಲ್ಲ? ಚಿಗ ಹಂಗಂತೇಳಿ ದಡಕನ ಹೇಳ್ಬಿಡುದನ. ಅವ್ರ ಮನಸ್ಥಿತಿ ಹೆಂಗಿರ್ತೈತೋ ಏನು ಒಂದಿಟ್ಟು ತಿಳ್ಕೊಂಡು ಮಾತಾಡಕ ಬರಂಗಿಲ್ಲ ಅನ್ಬೇ ನಿನಗ. ಮುಗೀತು, ನನ್ನ ಮಗಳು ಬಾಳೆ ಹೋತು ಯಪ್ಪ. ಸಂಗು ನಿಮ್ಮ ತಂಗಿಗೆ ಏನಾತ್ ನೋಡ ಯಪ್ಪ. ರಾಧಕ್ಕ ಸಂಗು ಡಾಕ್ಟರ್ ಫೋನ್ ಹಚ್ಚ.